ಹಾಂ ಸರ್. ಮೇಡಮ್ ಹೇಳಿ ಮೇಡಮ್, ಈಗ 18 ಗೋಲ್ಡ್ ಮೆಡಲ್ ಮತ್ತು 4 ಕ್ಯಾಶ್ ಪ್ರೈಸ್ ಪಡ್ಕೊಂಡಿದ್ದೀರಾ, ಎಷ್ಟು ಖುಷಿ ಆಗ್ತಾ ಇದೆ? ಸರ್ ತುಂಬ ಖುಷಿ ಆಗ್ತಿದೆ. ಖುಷಿ ಅನ್ನೋದಕ್ಕಿಂತ ಇದು ನಮ್ಮ ಅಪ್ಪನ ಕನಸು. ಸೊ ನಮ್ಮಪ್ಪ ನನ್ನ ಜೊತೆ ಇಲ್ಲ ಇವತ್ತು. ಅಪ್ಪ ತೀರೋಗಿ 4 ವರ್ಷ ಆಯಿತು. ಸೊ ಅಪ್ಪ ಯಾವಾಗ ಒಂದ್ಸತಿ ಅಮ್ಮನ ಜೊತೆ ವೆಡ್ಡಿಂಗ್ ಆ್ಯನಿವರ್ಸರಿ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಇಲ್ಲೇ ಹೋಗ್ತಾ, ಅವಾಗ ನಾನು BSc ಫಸ್ಟ್ ಸೆಮ್ ಇದೆ ಸರ್ ಅಪ್ಪ ತೀರೋದಾಗ. ಅಪ್ಪ ಹಾರ್ಟ್ ಅಟ್ಯಾಕಿಂದ ತೀರೋದ್ರು. ಸೊ ಅಪ್ಪ ಈ ಕಡೆ ಹೋಗಬೇಕಾದ್ರೆ ಅಮ್ಮನ ಹತ್ರ ಹೇಳಿದ್ರಂತೆ, ನಿನ್ನ ಮಗಳು ಇಲ್ಲೇ ಕಡೆ ಸನ್ಮಾನ ಮಾಡೋದು ಅಂತ. ಅಪ್ಪಂಗೆ ಅವಾಗ ನಾನು MSc ಮಾಡ್ತೀನಿ ಐಡಿಯಾ ಕೂಡ ಇರಲಿಲ್ಲ. ಅವ್ರ ಬಾಯಲ್ಲಿ ಬಂದಿದ್ದು ಒಂದು ಮಾತು, ನನ್ನ ಜೊತೆ ಇಲ್ಲದೇ ಇರಲಿ, ಅದನ್ನಾದರೂ ನನ್ನ ಸ್ಮರಣ, ಅದು ನನ್ನ ಜವಾಬ್ದಾರಿನ ತೊಗೊಂಡು ಓದಿದೆ, ಇವತ್ತು ಮಾಡಿದ್ದೀನಿ ಸರ್. ಯಾವ ಥರ ತೃಪ್ತಿ ಇದೆ ಸರ್, ತೃಪ್ತಿ ಇದೆ ಸರ್. ಪ್ರಿಪೇರ್ ಅಂತೇನಿಲ್ಲ, ಶ್ರದ್ಧೆಯಿಂದ ಪಾಠ ಕೇಳ್ತಿದ್ದೆ ಕ್ಲಾಸಲ್ಲಿ ಸರ್. ನಾನು ಯೂಶ್ವಲಿ ನಂದು ಓದೋದು ಹೇಗಿರುತ್ತೆ ಅಂತ, ನಾನು ರಾತ್ರಿ ಓದ್ತಿರ್ಲಿಲ್ಲ. ರಾತ್ರಿ ಒಂದು 7 ಗಂಟೆ 8 ಗಂಟೆಗೆಲ್ಲ ಮಲ್ಕೊಂಡ್ಬಿಡ್ತಿದ್ದೆ. ನಾನು ಬೆಳಗ್ಗೆ ಓದೋಳು. ಬೆಳಗ್ಗೆ 1:30 2 ಗಂಟೆಗೆ ಇದ್ದರೆ ಕರೆಕ್ಟಾಗಿ ಕೂತ್ಕೋತಿದ್ದೆ. ಏನು ಡಿಸ್ಟ್ರಾಕ್ಷನ್ಸ್ ನಿಮ್ಗೆ ಅಲ್ವಾ ಸರ್, ಪೀಸ್ ಆಗಿರುತ್ತೆ, ಏನು ಗಲಾಟೆ ಏನೂ ಇಲ್ಲ. ನಮ್ಮ ಮನೇಲಿ ಕೂಡ ಅಷ್ಟೇ ಒಂದು 10 ನಿಮಿಷ ಬ್ರೇಕ್ ತೊಗೋತಿದ್ದೆ ಹೊರತು ಬೆಳಗ್ಗೆ ಒಂದು ಸ್ಟ್ರೆಚಲ್ಲಿ ಓದ್ತಿದ್ದೆ ಸರ್ ನಾನು. ಮತ್ತು ನಾನು ನಂದೇ ನೋಟ್ಸ್ ರೆಫರ್ ಮಾಡ್ಕೋತಿದ್ದೆ, ನಾನೇ ಮಾಡ್ಕೋತಿದ್ದೆ, ಲೈಬ್ರರಿ ಕೂತ್ಕೋತಿದ್ದೆ. ಲೈಬ್ರರಿಲಂತೂ ನಾನು ಯಾರು ಗೊತ್ತಿಲ್ಲ ಅಂತ ಹೇಳಂಗಿಲ್ಲ, ಎಲ್ರಿಗೂ ಗೊತ್ತು ನಾನು. ಸೊ ಲೈಬ್ರರಿ ನಾನು ಮ್ಯಾಕ್ಸಿಮಮ್ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಸೊ ನನ್ನ ಕಲಿಕೆ ಆಗಿತ್ತು ಪೇರೆಂಟ್ಸ್ ಮತ್ತು ಇಲ್ಲಿನ ಟೀಚರ್ಸ್ಗಳು ಯಾವ ರೀತಿ ಎಂಕರೇಜ್ ಮಾಡ್ತಾರೆ ಸರ್? ಆ್ಯಕ್ಚುಲಿ ನಾನು ಇಲ್ಲಿ ಇದ್ದೀನಿ ಅಂತಂದರೆ ನಾನು ಎಲ್ಲ MSc ಲೆಕ್ಚರರ್ಸ್ ಕಾರಣ ಸರ್. ಯಾಕೆಂತ ಅದಕ್ಕೆ ನಾನು ಅಲ್ಲಿ ಒಬ್ಬರು ನಮ್ಮ ರೇವಣ ಸಿದ್ದಪ್ಪ ಸರ್ ನನ್ನ ಕಾಲು ಕೂಡ ಬಿದ್ದೆ. ಯಾಕೆಂದರೆ ನಾನು ಫಸ್ಟ್ ಅಡ್ಮಿಷನ್ ಮಾಡಿದವ್ರೆ ಅವರು. ಸೊ ನಾನು ಇಲ್ಲಿ ಬರಬೇಕಾದ್ರೆ, ಯಾಕೆಂದರೆ ನನಗೆ MSc ಕೆಮಿಸ್ಟ್ರಿ ಮಾಸ್ಟರ್ ಗಂಗೋತಿಲ್ಲ ಸರ್ ಮಾಡಿದ್ದು. ಅಲ್ಲಿ ನನಗೆ ಬರೀ ಕೆಮಿಸ್ಟ್ರಿ ಹೇಳ್ಕೊಡ್ಲಿಲ್ಲ. ಬಂದಾಗ ಫಸ್ಟ್ ನನ್ನ ಏನು ಮಾಡ್ತಿದ್ಯಪ್ಪ, ಅಪ್ಪ ಏನು ಮಾಡ್ತಾರೆ, ಅಮ್ಮ ಏನು ಮಾಡ್ತಾರೆ, ನನಗೊಂದು ಮಾರಲ್ ಸಪೋರ್ಟ್ ಕೊಟ್ಟರು ಸರ್. ನಾನು ಇಲ್ಲಿ ನಿಂತಿದ್ದೀನಿ ಅಂತಂದರೆ, ಧೈರ್ಯವಾಗಿ ಮಾತಾಡ್ತಿದ್ದೀನಿ ಅಂತಂದರೆ ಅದು ಅವ್ರು ಕಲಿಸಿದ ವಿದ್ಯೆನೇ. ಸೊ ವಿದ್ಯೆಗಿಂತ ಜಾಸ್ತಿ ನಾನು ಇಷ್ಟು ಮಟ್ಟಿಗೆ ಮಾತಾಡ್ತಿದ್ದೀನಿ ಅಂದರೆ ನನ್ನ ವ್ಯಕ್ತಿತ್ವನೂ ಇದೆ ಸರ್ ಅದರಲ್ಲಿ. ಅದಕ್ಕೆಲ್ಲ ನನಗೆ ನನ್ನ ಟೀಚರ್ಸೇ ಕಾರಣ. ನೆಕ್ಸ್ಟ್ ಅಂದರೆ ಸರ್ ನನ್ನ KCET ಎಕ್ಸಾಮ್ ಕ್ಲಿಯರ್ ಆಯಿತು ಈ ವರ್ಷ. ಸೊ 156 ಕರ್ನಾಟಕ ರ್ಯಾಂಕಲ್ಲಿ ನಂದು ಕ್ಲಿಯರ್ ಆಗಿದೆ. ಸೊ ಅದ್ರ ಜೊತೆಗೆ ನನಗೆ ಅದೇ ಸರ್ PhD ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮನೇಲಿ ಆ್ಯಕ್ಚುಲಿ ನಿನಗೆ ಬೋಲ್ಡ್ ಇದೆಯಾ, ಪರ್ಸ್ನಾಲಿಟಿ ಇದೆ, ಸ್ಪೋರ್ಟ್ಸಲ್ಲಿ ಇದೆಯಾ, IAS ಮಾಡು ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ನೋಡೋಣ ಸರ್. ಬಟ್ ನನ್ನ ಪ್ಯಾಷನ್ ಬಂದು ಕೆಮಿಸ್ಟ್ರಿ PhD ಮಾಡಿ ಒಂದು ಪ್ರೊಫೆಸರ್ ಆಗಬೇಕು ಅನ್ನೋದು ನನ್ನ ಕನಸು. ಸೊ ನೋಡೋಣ ಸರ್ ಹೇಗಾಗುತ್ತೆ ಸರ್. ನಾನು ಸರ್ ಗೌರ್ಮೆಂಟ್ ಅಂತಂದರೆ ಸರ್ ನಾನು IAS ಆಗ್ತೀನಿ ಸರ್, IASಗೆ ಆಗ್ತೀನಿ. ಸೊ ಮನೆಯಲ್ಲಿ ಮಾಡುವಾಗ ಅಂತ ಹೇಳಿದ್ರು, ನಾನು ನಂದು ಓದಿ ಮುಗಿಸ್ಕೊತೀನಿ, ಒಂದು ಆಪ್ಷನಾಗಿ ಇಟ್ಕೊತೀನಿ, ನಾನು ಬಿಡಲ್ಲ, ನನ್ನ ತಯಾರಿ ನಾನು ಶುರು ಮಾಡ್ತೀನಿ ಅಂತ ಹೇಳಿದ್ದೀನಿ. ಸೊ ನೋಡೋಣ ಸರ್, ದೇವ್ರ ಕೃಪೆ ಹೇಗಾಗುತ್ತೆ ಹಾಗಾಗಿ. ಈ ಕ್ಷಣಕ್ಕೆ ಯಾರು ನೆನಪು ಮಾಡ್ಬೇಕು ಸರ್? ಅಪ್ಪ.